ನಾನಮ್ಮ ನಿಮ್ಮಮ್ಮ ಮಾತಾಡ್ತಾ ಇದ್ದೀನಿ. ವೈಶಾಲಿ ನಿಮ್ಮಿಬ್ಬರು ಮನೆಯೊಳಗೆ ಸೇರಿಸ್ಕೊಂಡ್ರು ತಾನೆ? ಏನು ರಾಂಗ್ ನಂಬರ? ಹಲೋ ವಿನಿತಾ, ವೈಶಾಲಿಯಿಂದ ನಿನಗೇನು ತೊಂದರೆ ಆಗ್ಲಿಲ್ವಲ್ಲಮ್ಮ? ಕಸ್ಟಮರ್ ಕೇರಾ? ನಮ್ಗೆ ಯಾವ ಆಫರ್ ಬೇಡ ಮೇಡಮ್. ಮೇಡಮ್, ನಿಮ್ಮ ಸಮಸ್ಯೆ ಇನ್ನೂ ಪರಿಹಾರ ಆಗಲಿಲ್ವಾ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ವಿನಿತಾ ಅವಳ ಅಕ್ಕ ಮನೆ ಸೇರ್ಕೊಂಡಿರ್ತಾಳಲ್ಲ ಪದ್ಮ, ವಿನಿತಾ ಇರ್ಬೇಕಾದ ಜಾಗ ಅದೇ ಅಲ್ವಾ? ನಾನು ನೀನು ಇರೋ ಹಾಗೆ, ಸಾವಿತ್ರಿ ಗಂಡನ ಮಗಳಿರೋ ಹಾಗೆ, ವಿನುತಾ ಅವಳ ಗಂಡನ ಮಗಳೇ ಇರ್ಬೇಕಲ್ವಾ? ಹೌದ್ರಿ, ಆದ್ರೆ ಮೊದಲಿಂದಲೂ ವೈಶಾಲಿಗೆ ನಮ್ಮ ಮೇಲೆ ತುಂಬಾ ದ್ವೇಷ ಇದೆಯಲ್ಲ, ಅದಕ್ಕೋಸ್ಕರ ನಮ್ಮ ವಿನುತಂಗೆ ಏನಾದ್ರೂ ತೊಂದರೆ ಕೊಟ್ಬಿಟ್ರೆ? ದೊಡ್ಡ ದಡ್ಡಿ ಇದೆಯಾ ನಿನ್ನ. ವೈಶಾಲಿ ಅವ್ರ ಕೋಪಕ್ಕೆ ಕಾರಣ ಏನು ಹೇಳು? ಪ್ರತಾಪ್ ನಾಪತ್ತೆಗೆ ವಿನುತಾ ಕಾರಣ, ಸತ್ಯ ಕಾರಣ ಅಂತ ಅಲ್ವಾ? ಪ್ರತಾಪ್ ಕೋರ್ಟಿಗೆ ಬಂದು ನಿಜಾಂಶ ಏನು ಅಂತ ಹೇಳಿದ್ರಲ್ವಾ? ನಿಜವಾದ ಅಪರಾಧಿ ಸ್ವಾತಿ ಅರೆಸ್ಟ್ ಆದ್ಲಲ್ವಾ? ಇದರಿಂದ ವೈಶಾಲಿ ಮನಸ್ಸು ತಿಳಿಯಾಗಿರುತ್ತೆ. ವೈಶಾಲಿ ಪಶ್ಚಾತ್ತಾಪ ಪಡ್ತಾರೆ ಹೊತ್ತು ಕೋಪ ಅಲ್ಲ. ಹಾಗಂತೀರಾ? ವೈಶಾಲಿಯಿಂದ ನಮ್ಮ ಹೆಂಡತಿಗೆ ಯಾವ ನೋವು ತೊಂದರೆ ಆಗಿರಲ್ಲ ತಾನೇ? ನಮ್ಮ ವಿನುತಾ ಸಂತೋಷವಾಗಿರ್ತಾಳಲ್ವಾ? ಖಂಡಿತವಾಗಲೂ ಸಂತೋಷವಾಗಿರ್ತಾರೆ. ನಮ್ಮ ವಿನುತನ ಪ್ರೀತಿ, ಅವಳು ಒಳ್ಳೆತನ ಪ್ರತಾಪ್ನ ವಾಪಸ್ ಕರ್ಕೊಂಡು ಇದರಿಂದ ವೈಶಾಲಿ ಮನಸ್ಸು ತಿಳಿಯಾಗಿರುತ್ತೆ. ನಮ್ಮ ವಿನುತಾ ರಾಣಿ ರಾಣಿ ಇದ್ದಾಗಿರ್ತಾಳೆ. ಎಲ್ಲ ಸರಿ ಹೋಗಿದೆ. ಕಣ್ಣೀರು ಹಾಕ್ಬೇಡ. ಇಷ್ಟು ದಿವಸ ಕಣ್ಣೀರು ಹಾಕಿ ಸಾಕು. ಈ ಸಂತೋಷನ ಅನುಭವಿಸು, ಆತಂಕ ಪಡಬೇಡ. ಅರ್ಥ ಆಯ್ತಾ? ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅತ್ತೆ. ಅದನ್ನು ಹೇಳ್ಬಿಡು, ನಿಮ್ಮ ಅಪ್ಪ ಅಮ್ಮಂದು ಯಾವ ತಪ್ಪಿಲ್ಲ ಅಂತ. ನಾ ಹಾಗೆ ಹೇಳಲ್ಲ ಅತ್ತೆ. ನೀವೀಗ ತಾನೇ ಹೇಳಿದ್ರಿ ನಾವು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಪ್ರತಾಪ್ನ ಒಳಗೆ ಹಾಕೊಂಡಿದ್ದೀವಿ ಅಂತ. ಆದ್ರಿಂದ ನಮ್ಗೇನಂತೆ ಸಿಗತ್ತೆ? ಏನೂ ಇಲ್ಲ. ನನಗೆ ಪ್ರತಾಪ್ ಸಾಕು, ಅವ್ರ ಪ್ರೀತಿ ಸಾಕು, ಬೇರೇನು ಬೇಡ ಅತ್ತೆ. ನಿನ್ನೆ ಮೊನ್ನೆ ನಿನ್ ಜೀವನಕ್ಕೆ ಬಂದಿರೋ ನನ್ನ ಪ್ರತಾಪನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಯಾಲ. ನನ್ ಗಂಡ ಅತ್ತೆ. 27 ವರ್ಷದ ಹಿಂದೆ ನಾನು ಅವನ ಹೆತ್ತೆ. ಅವತ್ತಿಂದ ಇಲ್ಲಿವರೆಗೂ ನಾನು ಅವನ ಜೊತೆನಲ್ಲೇ ಇದ್ದೀನಿ. ನಾನು ಅವನನ್ನ ಎಷ್ಟು ಹಚ್ಕೊಂಡಿರ್ಬೇಡ. ನೀನ್ ಅದನ್ನ ಅವನಿಗೆ ಅರ್ಥ ಮಾಡಿಸ್ಬೋದಾಗಿತ್ತಲ್ವಾ? ಆದ್ರೆ ನೀನೇನ್ ಮಾಡ್ದೆ? ನನ್ ಸನಿನ ಕರ್ಕೊಂಡು ನನ್ನ ಒಂಟಿಯಾಗಿ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ಯಾ ಅಲ್ವಾ? ಇಲ್ಲ ಅತ್ತೆ, ಇಷ್ಟು ದಿನ ಪ್ರತಾಪ್ ನಮ್ ಕಣ್ಮುಂದೆ ಇರಲಿಲ್ಲ. ಆಗ ಅವ್ರನ್ನ ನೆನೆಸ್ಕೊಂಡು ಎಷ್ಟು ಗೋಳಾಡ್ತಿದ್ರಿ, ಎಷ್ಟು ಹಿಂಸೆ ಪಡ್ತಿದ್ರಿ. ನೋಡಿ, ಇವತ್ತು ನಿಮ್ಮನ್ನು ನೋಡ್ಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಖುಷಿಯಾಗಿರಿ ಅತ್ತೆ. ಅದನ್ನ ಬಿಟ್ಟು ದೂರ ಹೋಗಿ ಅನ್ನೋ ಮಾತನ್ನ ಯಾಕೆ ಆಡ್ತೀರಾ? ದಯವಿಟ್ಟು ಅದನ್ನ ಹೇಳ್ಬೇಡಿ ಅತ್ತೆ, ಪ್ಲೀಸ್ ಪ್ಲೀಸ್ ಅತ್ತೆ. I want to be alone. Mommy, please. ಬೆಳೀತಾ ಬೆಳೀತಾ ಚಿಕ್ಕವ್ರು ದೊಡ್ಡವರಾಗ್ತಾರೆ, ದೊಡ್ಡವ್ರು ಚಿಕ್ಕವರಾಗ್ತಾರೆ. ಯಾಕೆ ಮಮ್ಮಿ ಇಷ್ಟೊಂದು ಕೋಪ ನಿನ್ಗೆ? ಹೇಗೆ ರೇಗ್ಬಿಟ್ಟಿಯಲ್ಲ ನನ್ನ ಮೇಲೆ? ಅಂತ ತಪ್ಪು ನಾನೇನು ಮಾಡಿದ್ದೆ? ಸಾಕ್ಷಿ ಆಧಾರಗಳೆಲ್ಲ ಅವರಿಬ್ರೆ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಿತ್ತು. ಎಂತ ಸೆಟ್ ಬಂದಿತ್ತು ಗೊತ್ತಾ? ಕಣ್ಣೀರ್ ತುಂಬಿದ ಕಣ್ಗಳು ಹೆಣನ ಗುರ್ತಿಸ್ದೆ ಹೋಯ್ತು. ತಾಳ್ಮೆ ಕಳ್ಕೊಂಡೆ, ನೆಮ್ಮದಿ ಕಳ್ಕೊಂಡೆ.
ನನ್ನ ಸ್ಥಾನದಲ್ಲಿ ನೀನಿದ್ದಿದ್ರು ಹಾಗೆ ಮಾಡ್ತಿದ್ದೆ ಅಲ್ವಾ? ತುಂಬಾ ತಪ್ಪು ಮಾಡ್ತೀಯ ಕಣೋ. ಹೇಗೆ ರೇಗಾಡ್ಬಿಟ್ಟೆ ನನ್ ಮೇಲೆ. ಸರಿ ಹೋಗ್ಲಿ ಬಿಡು. ಪ್ರೀತಿಗೋಸ್ಕರ ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅಷ್ಟೇ. ನಿನ್ ಮೇಲೆ ಪ್ರೀತಿ ಗೌರವ ಇಲ್ಲದೆ ಅವ್ರ ಮನೇಲಿ ಊಟ ಮಾಡಿದೆ ಅಂತ ಅನ್ಕೊಂಡ್ಯಾ? ಎರಡು ಕಣ್ಣಲ್ಲಿ ಯಾವ್ದು ಬೇಕು ಅಂತ ಕೇಳಿದ್ರೆ ಹೇಗೆ ಹೇಳಿ ಮೊಮ್ಮೆ? ಮಮ್ಮಿ ಪ್ಲೀಸ್ ನನ್ನ ಮಾತು ಕೇಳ್ತೀಯಾ? ಏನ್ ಹೇಳೋ? ಕೇಳ್ತೀನಿ. ನೀನು ಈಗಲೇ ಪದ್ಮಾವತಿ ಅತ್ತೆಗೆ ಒಂದೇ ಒಂದು ಫೋನ್ ಮಾಡು. ನಾನು ಯಾಕೆ ಅವ್ರಿಗೆ ಫೋನ್? ನನ್ನ ಸಾವಿಗೆ ಅವರೇ ಕಾರಣ ಅಂತ ತಿಳ್ಕೊಂಡು ಅವ್ರಿಗೆ ತುಂಬ ಶಿಕ್ಷೆ ಕೊಟ್ಬಿಟ್ಟಿದೆಯಾ ಮಮ್ಮಿ. ಸಾರಿ ಕೇಳಿ ಒಂದೇ ಒಂದು ಫೋನ್ ಮಾಡು. ನಿನ್ ಮಮ್ಮಿನ ನಿಮ್ಮ ಅತ್ತೆ ಕಾಲಿಗೆ ಬೀಳಿಸ್ತಾ ಇದ್ಯಾ? ಗ್ರೇಟ್ ಕಣೋ, ಗ್ರೇಟ್ ಅಳಿಯ ನೀನು. ನಿನ್ಗೊಂದು ಸಲ್ಯೂಟ್ ಹೊಡಿತೀನಿ, ಸರಿನಾ? ಮಮ್ಮಿ ಪ್ಲೀಸ್, ತುಂಬ ದೊಡ್ಡವಳಾಗ್ತೀಯ ನೀನು. ನಾನು ಯಾರನ್ನು ಕ್ಷಮೆ ಕೇಳಲ್ಲ ಕಣೋ, ಯಾಕಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ಆ ಪರಿಸ್ಥಿತಿ ಹಾಗಿತ್ತು, ಅದಕ್ಕೋಸ್ಕರ ಹಾಗೆ ಮಾಡಿದೆ ಅಷ್ಟೇ. ನಾನು ಯಾರನ್ನು ಕ್ಷಮೆ ಕೇಳೋದಿಲ್ಲ. ಪರಿಸ್ಥಿತಿ ಏನೇ ಇರ್ಬೋದು ಮಮ್ಮಿ, ಕ್ಷಮೆ ಕೇಳೋದ್ರಲ್ಲಿ ದೊಡ್ಡತನ ಇದೆ ಅಲ್ವಾ? ಅವ್ರಿಗೂ ನೀವು ಈ ರೀತಿ ಮಾಡಿದ್ದೀರಾ ಅನ್ನೋ ಮನೋಭಾವನೆ ಇರಬಾರ್ದಲ್ವಾ? ಪ್ಲೀಸ್ ಮಮ್ಮಿ, ಒಂದೇ ಒಂದು ಫೋನ್ ಮಾಡು. ನಿನ್ನ ಬಗ್ಗೆ ಪ್ರೀತಿ ಗೌರವ ಎರಡೂ ಇದೆ ಮಮ್ಮಿ ನನಗೆ. ನನ್ನ ಮಮ್ಮಿ ತುಂಬ ಗೌರವಿಸ್ತೆ ಅಲ್ವಾ? ನನ್ನ ಮಮ್ಮಿ ಯಾವಾಗಲೂ ಅಷ್ಟೇ ತುಂಬ ಎತ್ತರದಲ್ಲಿರಬೇಕು. ನನ್ನ ಮಮ್ಮಿ ಬಗ್ಗೆ ಯಾರಿಗೂ ಅಸಮಾಧಾನ ಇರಬಾರ್ದು. ಪ್ಲೀಸ್ ಮಮ್ಮಿ, ಒಂದೇ ಒಂದು ಫೋನ್ ಮಾಡಿ. ಹಲೋ, ನಾನು ವೈಶಾಲಿ ಮಾತಾಡ್ತಾ ಇದ್ದೀನಿ. ಹೇಳಿ. ಕ್ಷಮೆ ಕೇಳು ಅಂದ ಪ್ರತಾಪ್. ಯಾವ ವಿಷಯಕ್ಕೆ? ಯಾಕೆ ನಿಮ್ಮ ಧ್ವನಿ ತಗ್ಗೋಗಿದೆ? ಪ್ರತಾಪ್ ಇಲ್ಲದೆ ಇದ್ದಾಗ ನಾನು ನಿಮ್ಮನ್ನೆಲ್ಲ ನಡೆಸ್ಕೊಂಡ ರೀತಿ ತುಂಬಾ ತಪ್ಪು. ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮನೆಯಿಂದ ಆಚೆ ಹಾಕ್ಬಾರ್ದಾಗಿತ್ತು. ಯಾವ ವಿಷಯನೂ ಮನಸ್ಸಲ್ಲಿ ಇಟ್ಕೋಬೇಡಿ, ಎಲ್ಲ ಮರ್ತ್ಬಿಡಿ. ಪರವಾಗಿಲ್ಲ. ಪ್ರತಾಪ್ ಇಲ್ಲದೆ ಇದ್ದಾಗ ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ದಿದ್ರು ನಾನು ಹಾಗೆ ನಡ್ಕೋತಾ ಇದ್ದೆ. ಈಗೆಲ್ಲ ಚೆನ್ನಾಗಾಗಿದೆಯಲ್ಲ, ಇನ್ನು ಮುಂದೆ ನಾವೆಲ್ಲರೂ ಚೆನ್ನಾಗಿದ್ಬಿಡೋಣ. ನೀವು ಕ್ಷಮೆ ಕೇಳಬಾರ್ದು. ಫೋನ್ ಇಡ್ತೀನಿ. ಹಾಂ. ಮೈ ಸ್ವೀಟ್ ಮಮ್ಮಿ, ನೋಡಿದ್ಯಾ ಸಾರಿ ಕೇಳೋದಕ್ಕೆ ಮನಸ್ಸು ಎಷ್ಟು ಹಗುರ ಆಯಿತು ಅಂತ. ನಾನು ಈಗಲೇ ಹೋಗಿ ಸ್ವೀಟ್ ತರ್ತೀನಿ. ನಡೀಲಿ ನಡೀಲಿ, ನನ್ನ ಮನೆಯಲ್ಲೇ ನನ್ನ ಸ್ಥಾನ ಏನು ಅಂತ ತೋರಿಸ್ಬಿಟ್ರಲ್ಲ. ಮಗ ಮಗ ಅಂತ ಇಷ್ಟು ದಿನ ಕೊರಗಿದ್ದಕ್ಕೆ ಸರಿಯಾದ ಅವಮಾನನೇ ಮಾಡಿಬಿಟ್ಟ. ನಾವ್ ಯಾರನ್ನ ಜೀವನದಲ್ಲಿ ಜಾಸ್ತಿ ಪ್ರೀತಿಸ್ತೀವೋ ಅವರೇ ನಮ್ಮ ಎದೆಗೆ ಒದ್ದು ಬಿಟ್ರು.
ನಾನು ಸನಿನ ನಾನು ತುಂಬಾ ಪ್ರೀತಿಸಿದ್ದೆ. ಇಲ್ಲಿ ನಾನೇ ಬೇರೆ ಅಲ್ವಾ? ತುಂಬಾ ಧನ್ಯವಾದ ನನಗೆ ಅವಮಾನ ಮಾಡಿಸಿದ್ದಕ್ಕೆ. ಮಗ ಈ ಬೋರ್ಡ್ ಯಾಕೆ ಈಚೆ ತೆಗ್ದೆ? ಯಾಕ್ಲ ಡ್ಯಾಡಿ? ಅದರಿಂದ ಆಗಿದ್ದ ಅನಾಹುತ ಸಾಲ್ದ? ಈ ಬೋರ್ಡ್ ಪೂಜೆ ದಿನ ತಾನೇ ಪೊಲೀಸ್ನವರು ನಿನ್ನ ಎತ್ತಾಕೊಂಡೋಗಿದ್ದು. ಇದ್ರ ಸಾವಸ ಸಾಕಪ್ಪ, ಮೊದ್ಲಿದ್ನೆತ್ತು ಆಚೆ ಕಡೆ ಎಸಿ. ಕಾಗೆ ಕೂತಿದ್ದಕ್ಕೂ ರಂಬೆ ಮುರಿದಿದ್ದಕ್ಕೂ ಎರಡು ಒಂದೇ ಅನ್ನಂಗ್ ಆಯ್ತು ನಿಮ್ ಮಾತು. ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದಕ್ಕೆ ಈ ಬೋರ್ಡ್ ಏನವ ಮಾಡ್ತದೆ? ನೋಡ್ ಮಗ, ಕೆಲವು ವಿಷಯಗಳು ನಮ್ಗೆ ಆಗ್ ಬರಕ್ಕಿಲ್ಲ, ಆದ್ರೆ ಅದ್ ನಮ್ಗೆ ಗೊತ್ತಾಗಕ್ಕಿಲ್ಲ. ಗೊತ್ತಾಗೋಷ್ಟೊತ್ತಿಗೆ ಅಲ್ಲಿ ಏನು ಇರಕ್ಕಿಲ್ಲ. ಈಗ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿರ್ತಾನೆ, ನಿಮಗೆ ನನ್ ಮೇಲೆ ಎಷ್ಟು ಪಿರುತೆ ಐತೆ, ನಾನೆಷ್ಟು ಒಳ್ಳೆಯವನು ಅಂತ ಗೊತ್ತಾಗಿದ್ದು. ಸಾವಿತ್ರಿ ನನ್ ಬಿಡ್ಸಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟವಳೆ, ಎಲ್ರಿಗೂ ಅವಳು ಎಷ್ಟು ಒಳ್ಳೆಯವಳು ಅಂತ ಗೊತ್ತಾಯ್ತು ತಾನೆ. ಹಂಗೆಯ ಎಲ್ಲಾದ್ರಲ್ಲೂ ಒಳ್ಳೇದು ಕೆಟ್ಟದು ಇದ್ದೇ ಇರ್ತದೆ. ಒಳ್ಳೇದನ್ನ ಇಟ್ಕೊಬೇಕು, ಕೆಟ್ಟದನ್ನ ಮರ್ತೋಗ್ತಾ ಇರ್ಬೇಕು. ನೋಡ್ಲ ಮಗ, ನೀನ್ ಏನೇ ಸಮಜಾಯಿಸಿ ಕೊಟ್ರು ನಮಗ್ ಸಮಾಧಾನ ಆಗಕ್ಕಿಲ್ಲ. ಮೊದಲು ಅನಿಷ್ಟನ ಆಚೆ ಹಾಕು. ಅನಿಷ್ಟ ಗಿನಿಷ್ಟ ಸರಿ ಇರಕ್ಕಿಲ್ಲ, ಸುಮ್ಕಿದ್ ಬಿಡು. ಲೇ, ಈ ಬೋರ್ಡ್ಗೋಸ್ಕರ ನನ್ ಮೇಲೆ ಯಾಕ್ಲ ರೇಗ್ತೀಯ ನೀನು? ಲೇ ಅಪ್ಪಯ್ಯ, ಈ ಬೋರ್ಡ್ ಅಲ್ಲ ಕಣ್ಲ, ನನ್ ಜೀವ. ತುಂಬಾ ಇಷ್ಟಪಟ್ಟು ಇಟ್ಟಂತ ಹೆಸರು ಸವಿ. ಸವಿ ಅಂದ್ರೆ ಸಾವಿತ್ರಿ ಅಂತ. ಈ ಬೋರ್ಡ್ನ ಬೈದ್ರೆ ಸಾವಿತ್ರಿನ ಬೈದಂತಲ್ಲ. ಲೇ ಅಪ್ಪಯ್ಯ, ನಾನ್ ಜೈಲಲ್ಲಿದ್ದಾಗ ಸಾವಿತ್ರಿ ಎಷ್ಟು ಕಷ್ಟಪಟ್ಟವಳೆ ನನ್ನನ್ನು ಬಿಡ್ಸಕ್ಕೆ. ಅಂತವಳನ್ನ ಅಂದ್ರೆ ಅದ್ಯಾವ್ರ ಮೆತ್ತಾನ? ಲೇ ಅಪ್ಪಯ್ಯ, ಈ ಪ್ರಪಂಚದಾಗ ಯಾರೇ ಅವಳನ್ನ ಅನಿಷ್ಟ ಅಂದ್ರೂ ನನಗೆ ಅವಳು ಅಷ್ಟಿಷ್ಟ ಕಲ್ಲ. ಸವಿ ಟ್ರಾವೆಲ್ಸ್ ನ ಹೆಂಗ್ ಇಂಪ್ರೂವ್ ಮಾಡ್ತೀನಿ ನೋಡ್ತಾ ಇರೋ. 40 ಕಾರು 60 TT ಇರ್ಬೇಕು ನಮ್ ಸ್ವಂತದ್ದು. ಯಾರ್ಯಾರು ಸಾವಿತ್ರಿ ಅನಿಷ್ಟ ಅಂದೇರೋ ಅವರೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೋಬೇಕು, ಹಂಗ್ ಮಾಡ್ತೀನಿ. ಸನಿ, ಏನಿದು? ನೀನು ದೇವರ್ ನಂಬ್ತ್ಯಾ? ಅದು ನೀನು? ಹೌದು ಮಮ್ಮಿ. ಸ್ವಾತಿ ಕಡೆ ರೌಡಿಗಳು ನನ್ನನ್ನು ಅಟ್ಯಾಕ್ ಮಾಡಿ ಬೆಟ್ಟದಿಂದ ಕೆಳಗಡೆ ತಳೆದಾಗ ದೇವರಂತ ವ್ಯಕ್ತಿಯೊಬ್ರು ನನ್ನನ್ನು ಕಾಪಾಡಿದ್ರು. ಅವ್ರು ಕಾಪಾಡದೆ ಹೋಗಿದ್ದಿದ್ರೆ ನಾನು ಜೀವಂತವಾಗಿ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಹಾಗಾಗಿ ದೇವರನ್ನ ನಂಬ್ತಾ ಇದ್ದೀನಿ. ದೇವರಂತ ವ್ಯಕ್ತಿ ನನ್ನನ್ನು ಕಾಪಾಡಿದ್ರು ಅಂತೇಳಿ ಹೇಳಿದ್ನಲ್ಲ, ಅವ್ರ ನೆನಪಿಗೋಸ್ಕರ ಅವ್ರ ವಾಚ್ ತಂದಿದ್ದೀನಿ. ಇದು ಯಾವಾಗ್ಲೂ ಹೀಗೆ ಈ ದೇವ್ರ ಮನೆಯಲ್ಲೇ ಇರಲಿ. ಯಾರದು? ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಎಸ್ ಕುಮಾರ್ ಅಂತ ಮಮ್ಮಿ. ಹೇಗಿದೆ ವಾಚು? ತುಂಬಾ ಸ್ಪೆಷಲ್ ವಾಚ್. ಸುಮ್ಮನೆ ಕೊಚ್ಕೋಬೇಡಿ. ಬೇರೆ ಯಾರ ಹತ್ರನೂ ಈ ತರ ವಾಚ್ ಇರೋದೇ ಇಲ್ವಾ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಯಾರ ಹತ್ರನೂ ಇಲ್ದೇ ಇರೋದನ್ನೇ ನಾನು ಇಟ್ಕೊಳ್ಳೋದು.
ದ್ರೋಹ ಮಾಡಿದ್ಯಾ ನೀನು ನನಗೆ. ಯಾಕಿರ್ಲಿ ನಿನ್ನ ಜೊತೆ? ನಿನಗೆ ಗಂಡ ಅಲ್ಲ ಬೇಕಾಗಿರೋದು, ಅವನ ಹಣ, ಅದರಿಂದ ಸಿಗೋ ಸವಲತ್ತು. ದುಡ್ಡು ಕೇಳಿದ್ರೆ ಕೊಡ್ತಿದ್ದೆ, ಇಡೀ ಆಸ್ತಿನೇ ನಿನ್ನ ಹೆಸರಿಗೆ ಬರಿತಾ ಇದ್ದೆ. ಮನುಷ್ಯರು ಬೇಕು ನನಗೆ. ನನ್ನ ಮಾತು ಕೇಳಿ ಸುಶೀಲ್. ನನ್ನ ಮಾತು ನೀನು ಒಂದು ಸರ್ತಿ ಕೇಳು ವೈಶಾಲಿ. ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ, ನಿನ್ನ ಅವಶ್ಯಕತೆ ನನಗಿಲ್ಲ. ನಿಂತ್ಕೊಳ್ಳಿ ಸುಶೀಲ್. ಸುಶೀಲ್, ನನ್ನ ಮಾತು ಕೇಳಿ. ಎಸ್ ಕುಮಾರ್ ಅಂದ ಪ್ರತಾಪ್. ಇಷ್ಟು ವರ್ಷ ನನಗೆ ಸಿಕ್ತಿದ್ದವರು, ನನ್ನಿಂದ ದೂರ ಆದವರು, ನನ್ನವರು ಪ್ರತಾಪ್ಗೇನಾದ್ರೂ ಸಿಕ್ಬಿಟ್ರಾ? ಪ್ರತಾಪ್ಗೆ ನಾನೇ ನಿನ್ ತಂದೆ ಅಂತ ಏನಾದ್ರೂ ಹೇಳ್ಬಿಟ್ರಾ? ಇದೆಲ್ಲ ಸಾಧ್ಯ ಇದೆಯಾ? ಇದು ಹೇಗ್ ಸಾಧ್ಯ? ನನಗ್ ಸಿಕ್ಕದೆ ಪ್ರತಾಪ್ಗೆ ಸಿಕ್ಕಿದ್ರು ಅನ್ಸ್ತಿದೆ. ಬಿಟ್ಟು ಹೋಗ್ಬಾರ್ದಾಗಿತ್ತು ನೀವು ನನ್ನ ಅಂತ ನನಗೀಗ ಅನಿಸ್ತಿದೆ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಬಾನಲ್ಲಿ ಹರಿಸಿದ್ದ ಚಂದಿರ ಲಕ ಅಂತಿತ್ತು. ಆಹಾ, ಲಕ ಅಂತಿತ್ತು. ಏನ್ರಿ ನೀವು? ನಾನು ಪೂಜೆ ಮಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಇಂಥ ಹಾಡು ಹಾಡ್ತಾ ಇದ್ದೀರಲ್ಲ. ಪದ್ಮ, ತುಂಬಾ ಸಂತೋಷ ಆದಾಗ ಆ ತಿರುಪತಿ ತಿಮ್ಮಪ್ಪ ನೆನೆಸ್ಕೋಬೇಕಂತೆ. ತುಂಬಾ ದುಃಖ ಆದಾಗ ಸಂಗೀತ ನಿರ್ದೇಶಕರಾದ ಟಿ.ಕೆ. ವೆಂಕಟೇಶ್ ಅವ್ರು ನೆನೆಸ್ಕೋಬೇಕಂತೆ. ನೋಡಿ, ಎಂಥ ಸಮಯದಲ್ಲೇ ಆದ್ರೂ ನಾವು ದೇವ್ರನ್ನೇ ನೆನೆಸ್ಕೋಬೇಕು. ನಾನೊಂದು ಅನ್ಕೊಂಡಿದ್ದೀನಿ, ಅದನ್ನ ನಡೆಸ್ಕೊಡ್ತೀರಾ? ಹೆಂಡತಿ ಏನೇ ಅನ್ಕೊಂಡ್ರು ಅದು ಚಂದ ಅಂತೆ. ನಾವೆಲ್ಲ ಸಂತೋಷವಾಗಿದ್ದೀವಿ, ನಮ್ಮ ಮಗಳ ಕಣ್ಣೀರು ನಿಂತಿದೆ. ಹೇಳು, ಅದೇನು ನೆನೆಸ್ಕೊಂಡಿದ್ದೀವಿ? ಕೇಸ್ ಶುರುವಾದಾಗ್ಲೇ ನಾನು ಅಮ್ಮನವ್ರ ಹತ್ರ ಹರಿಸ್ಕೊಂಡಿದ್ದೆ. ಅಮ್ಮನ? ಅಂದ್ರೆ ತವ್ರ ಮನೆ? ಅಲ್ಲಿ ನಿನ್ ತಮ್ಮ ಗೆಂಡ ಮೃಗ ಇರ್ತಾನೆ, ಪಾರ್ಚ್ಬಿಡ್ತಾನೆ. ಸಾಕ್ರಿ ನಿನ್ ತಮಾಷೆ. ಅಮ್ಮ ಅಂದ್ರೆ ತವ್ರ ಮನೆ ಅಲ್ಲ, ಚಾಮುಂಡಿ ಬೆಟ್ಟ ತಾಯಿ. ಓಹೋ, ಮೈಸೂರು ಚಾಮುಂಡೇಶ್ವರಿ ತಾಯಿ ಅಮ್ಮ. ತಾಯಿ ಸಾವಿತ್ರಿ ವಿನೂತನ ಕಷ್ಟಗಳೆಲ್ಲ ದೂರ ಆದ್ರೆ ಬೆಟ್ಟಕ್ಕೆ ಬಂದು ಅಮ್ಮನವ್ರ ದರ್ಶನ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೀನ್ರಿ. ಈಗ ಪ್ರತಾಪ್ ಬಂದಾಯ್ತು, ಎಲ್ಲ ಸರಿ ಹೋಯ್ತಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ರೀ. ಹಾಗೆ ಆಗ್ಲಿ ಬಲ್ಲ, ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಬರೋಣ, ಆಯ್ತಾ? ಹಾಯ್ ಮಮ್ಮಿ. ಅರೆ, ವಾಚ್ ಆಗಿ ತಗಂದೆ. ಅದು ದೇವ್ರ ಮೇಲೆ ಇಡ್ಬೇಕಲ್ವಾ? ಅದು ಇರ್ಬೇಕಾದ ಜಾಗ ಅಲ್ಲೇ. ವಾಚ್ ಯಾಕೆ ದೇವ್ರ ಮೇಲೆ ಇಡ್ಬೇಕು ಸನಿ? ವ್ಯಕ್ತಿ ದೈವ ಸಮಾನರು ಅಂತ ಆದ್ಮೇಲೆ ಅವ್ರಿಗೆ ಸೇರಿರೋ ವಸ್ತು ಕೂಡ ಅದೇ ಸ್ಥಾನದಲ್ಲಿ ಇರಬೇಕು ಅಲ್ವಾ? ಕುಡಿಲಿ, ನಾನೇ ತಗೊಂಡೋಗಿ ಬರ್ತೀನಿ. ಸನಿ ನಿಂತ್ಕೊಳ್ಳೋ. ಈ ವಾಚ್ ಯಾರ್ದು? ಅಪ್ಪಾಜಿದು. ಅಪ್ಪಾಜಿ ಅಂದ್ರೆ? ನನ್ನನ್ನು ಸಾವಿನ ದವಡೆಯಿಂದ ಕಾಪಾಡಿದ್ರಲ್ವಾ, ಅದಕ್ಕೆ. ಅವರು ನಿನಗೆ ಹೇಗೆ ಅಪ್ಪಾಜಿ ಆಗ್ತಾರೆ? ಅವರೇ ಅಲ್ವಾ ನನಗೆ ಜನ್ಮ ಕೊಟ್ಟವರು. ಅಂದ್ರೆ ಅವ್ರು ನನಗೆ ಮರು ಜನ್ಮ ಕೊಟ್ಟಿದಾರಲ್ವಾ ಮಮ್ಮಿ, ಅದಕ್ಕೆ ಅವ್ರನ್ನ ಅಪ್ಪಾಜಿ ಅಂತ ಕರಿತೀನಿ. ಆದ್ರೂ ನೀನ್ ಯಾಕೆ ಅವ್ರನ್ನ ಅಪ್ಪಾಜಿ ಅಂತ ಕರಿಬೇಕು? ಎಲ್ರು ಅವ್ರನ್ನ ಅಪ್ಪಾಜಿ ಅಂತಾನೆ ಕರೆಯೋದು ಮಮ್ಮಿ, ನಾನು ಹಾಗೆ ಕರಿತಾ ಇದ್ದೀನಿ. ಎಲ್ರು ಕರೆಯೋದಕ್ಕಿಂತ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದೇ ಸೂಕ್ತ ಅಂತ ಅನಿಸ್ತು, ಅದಕ್ಕೆ. ಅವ್ರ ಹೆಸರೇನು? ಎಸ್ ಕುಮಾರ್ ಅಂತ ಮಮ್ಮಿ. ಎಸ್ ಅಂದ್ರೆ ಏನೋ ಪ್ರತಾಪ್? ಅಯ್ಯೋ ಮಮ್ಮಿ, ಏನು ಸಂದೇಶ್, ಸಾಗರ್, ಸುನೀಲ್, ಸುಶೀಲ್, ಏನೋ ಸಮಥಿಂಗ್ ಇರುತ್ತೆ. ಸಾವಿತ್ರಿ